ಕೇಂದ್ರ ಸರ್ಕಾರ ಬರ ಪರಿಹಾರ ಬಿಡುಗಡೆ ಮಾಡ್ತಾ ಇದ್ದಂತೆ ವಾಗ್ಯುದ್ಧ ಜೋರಾಗಿದೆ. ಎಲೆಕ್ಷನ್ ಅಖಾಡದಲ್ಲಿ ಇದನ್ನೇ ಬಿಜೆಪಿ ನಾಯಕರು ಅಸ್ತ್ರವಾಗಿ ಬಳಸಿಕೊಳ್ಳುತ್ತಿದ್ದಾರೆ. ಇಟ್ಟ ಕಡಿಮೆ ಪರಿಹಾರ ಬಿಡುಗಡೆ ಮಾಡಿರುವುದನ್ನೇ ಬಾಣವಾಗಿಸಿಕೊಂಡು ಕಾಂಗ್ರೆಸ್ ಮುಗಿಬೀಳ್ತಾ ಇದೆ. ಇದೆಲ್ಲವನ್ನ ನೋಡೋಣ ಬರ ಪರಿಹಾರ ರಾಜಕೀಯ ನ್ಯೂಸ್ ಟಾಪ್ 9 ನಲ್ಲಿ. ಕೇಂದ್ರ ಸರ್ಕಾರದಿಂದ ರಾಜ್ಯಕ್ಕೆ ಬರ ಪರಿಹಾರ ಬಿಡುಗಡೆ ಆಗಿದೆ. ಸುಪ್ರೀಂ ಕೋರ್ಟ್ ಚಾಟಿ ಬೀಸುತ್ತಿದ್ದಂತೆ ಕೇಂದ್ರ ಸರ್ಕಾರ 3,454 ಕೋಟಿ ರೂಪಾಯಿ ಬರ ಪರಿಹಾರ ರಿಲೀಸ್ ಮಾಡಿದೆ. ಕಾಂಗ್ರೆಸ್ ನಾಯಕರ 7 ತಿಂಗಳ ಹೋರಾಟಕ್ಕೆ ಕೊನೆಗೂ ಒಂದು ಹಂತದ ಜಯ ಸಿಕ್ಕಿದೆ. ಇನ್ನು ಕೇಂದ್ರದ ಬಳಿ ರಾಜ್ಯ ಸರ್ಕಾರ 18,172 ಕೋಟಿ ಕೇಳಿತ್ತು. ಆದರೆ ಕೇಂದ್ರ ಕೊಟ್ಟಿರುವುದು 3,454 ಕೋಟಿ ರೂಪಾಯಿ. ಬೆಳೆ ನಷ್ಟದ ಪರಿಹಾರಕ್ಕೆ ರಾಜ್ಯ ಸರ್ಕಾರ 4,663 ಕೋಟಿ ಬೇಡಿಕೆ ಇಟ್ಟಿತ್ತು. ಜೊತೆಗೆ ಜಾನುವಾರುಗಳ ಶಿಬಿರ, ಮೇವು, ಔಷಧಕ್ಕಾಗಿ 393 ಕೋಟಿ, ಬರ ತೀವ್ರತೆಗೆ ಗುರಿಯಾದ ಕುಟುಂಬಗಳಿಗೆ ನೆರವು ಒದಗಿಸಲು 12,577 ಕೋಟಿ ಮತ್ತು ಕುಡಿಯುವ ನೀರಿಗಾಗಿ ನಿಮ್ಮ ಉಬ್ಬಿದ ರಕ್ತನಾಳಗಳ ಸಮಸ್ಯೆಗೆ ಎವಿಸ್ ಆಸ್ಪತ್ರೆಯಲ್ಲಿ ಕೇವಲ 30 ನಿಮಿಷದ ಲೇಸರ್ ಚಿಕಿತ್ಸೆಯೊಂದಿಗೆ ಮುಕ್ತಿ ಹೊಂದಬಹುದು. ಹೆಚ್ಚಿನ ವಿವರಗಳಿಗಾಗಿ ಸಂಪರ್ಕಿಸಿ 8088837000. 566 ಕೋಟಿ ರೂಪಾಯಿ ಬೇಡಿಕೆ ಇಟ್ಟಿತ್ತು. ಎಲ್ಲಾ ಸೇರಿ 18,172 ಕೋಟಿ ರೂಪಾಯಿಗೆ ಮನವಿ ಮಾಡಲಾಗಿತ್ತು. ಆದರೆ ಕೇಂದ್ರ ಸರ್ಕಾರ ಸದ್ಯಕ್ಕೆ 3,454 ಕೋಟಿ ರೂಪಾಯಿ ಬಿಡುಗಡೆ ಮಾಡಿದೆ. ಕೇಳಿದಷ್ಟು ಬರ ಪರಿಹಾರ ಕೊಡದ ಕೇಂದ್ರ ಸರ್ಕಾರದ ವಿರುದ್ಧ ಸಿಎಂ ಸಿದ್ದರಾಮಯ್ಯ ಕಿಡಿಕಾರಿದ್ದಾರೆ. ಇದು ನಮಗೆ ತುಂಬಾ ಕಡಿಮೆ ಮೊತ್ತದ ಪರಿಹಾರ ಆಗಿದೆ. ನಾವು ಕೇಳಿದ್ದು 18,172 ಕೋಟಿ ರೂಪಾಯಿ. ಅವರು ಕೇವಲ 3,454 ಕೋಟಿ ಕೊಟ್ಟಿದ್ದಾರೆ. ಈ ಬಗ್ಗೆ ಅಧಿಕಾರಿಗಳ ಜೊತೆ ಚರ್ಚೆ ಮಾಡ್ತೇವೆ ಅಂತ ಸಿಎಂ ಹೇಳಿದ್ರು. ಕೇಂದ್ರ ಸರ್ಕಾರ ತೀರ್ಮಾನ ಮಾಡಿದ್ದಾರೆ. ಇದು ಬಹಳ ಕಡಿಮೆ. ನಾವು 18,172 ಕೋಟಿ ಕೇಳಿದ್ದಾರೆ. ಅವರು 3,464 ಕೋಟಿ ಕೊಟ್ಟಿದ್ದಾರೆ. ವೆರಿ ಬಹಳ ಕಡಿಮೆ. ಇದು ನಾನು ಅಧಿಕಾರಿಗಳ ಜೊತೆ ಚರ್ಚೆ ಮಾಡಿ ನೋಡೋಣ ಮುಂದೆ ಏನು ಮಾಡಬೇಕು ಅಂತ. ಈಗಿನ ಬರ ಪರಿಹಾರ ಆನೆಗೆ ಅರೆಕಾಸಿನ ಮಜ್ಜಿಗೆ ಕೊಟ್ಟಂತಾಗಿದೆ ಅಂತ ಡಿಸಿಎಂ ಡಿಕೆ ಶಿವಕುಮಾರ್ ಲೇವಡಿ ಮಾಡಿದ್ರು. ಬೆಂಗಳೂರಿನಲ್ಲಿ ಮಾತನಾಡಿದ ಡಿಸಿಎಂ ಡಿಕೆ, ಬರ ಪರಿಹಾರ ವಿಚಾರದಲ್ಲಿ ನಮ್ಮ ಹೋರಾಟ ನ್ಯಾಯಾಲಯದಲ್ಲಿ ಮುಂದುವರಿಯುತ್ತೆ. ನಾವು ಕೇಂದ್ರ ಸರ್ಕಾರ ಬಳಿ ಭಿಕ್ಷೆ ಕೇಳೋಕೆ ಹೋಗಿದ್ವಾ? ಬರ ಪರಿಹಾರ ಬಿಡುಗಡೆ ಕೇಂದ್ರ ಸರ್ಕಾರದ ಡ್ಯೂಟಿ ಅಂತ ಕಿಡಿಕಾರಿದ್ರು. ಅವ್ರದ್ದು ಭಿಕ್ಷೆ ಬಿಡೋಕ್ಕಿದ್ವಿ. ನಮಗೆ ಭಿಕ್ಷೆ ಏನು ಬೇಡ. ನಮ್ಗೆ ಯಾರ ಬಗ್ಗೆ ಏನು ಅನುಕಂಪ, ಯಾರಿಂದ ನಮ್ಗೆ ಅನುಕಂಪ ಬೇಡ. ನಮ್ಮ ಹಕ್ಕು, ನಿಮ್ಮ ನೋವು ಕೇಂದ್ರ ಸರ್ಕಾರದ ಡ್ಯೂಟಿ ಇದೆ. ನಾವು ಕೊಡದೆ ಹೋದ್ರೂ ನಾವು ನಿಮಗೆ ಕಾಪಾಡಲಿಲ್ವಾ? ಡಿಸಿಎಂ ಡಿಕೆ ಶಿವಕುಮಾರ್ ಆಕ್ರೋಶ ಎಷ್ಟಕ್ಕೆ ತಣ್ಣಗಾಗ್ಲಿಲ್ಲ. ಕೇಂದ್ರ ಸರ್ಕಾರದ ವಿರುದ್ಧ ಮತ್ತೊಮ್ಮೆ ಕಿಡಿಕಾರಿದ ಡಿಕೆ, ಅವರಿಗೆ ಜನ ವಿರುದ್ಧವಾಗಿದ್ದಾರೆ ಅಂತ ಗೊತ್ತಾಗಿದೆ. ಅದಕ್ಕಾಗಿ ಈಗ ಬರ ಪರಿಹಾರ ಬಿಡುಗಡೆ ಮಾಡಿದ್ದಾರೆ ಅಂತ ಕಿಡಿಕಾರಿದ್ರು. ಈ ಮಾತಿಗೆ ಕಾಲೆಳೆದ ವಿಪಕ್ಷ ನಾಯಕ ಆರ್ ಅಶೋಕ್, ತಮಗೆ ಸೋತಂಗೆ ಕನಸು ಬಿದ್ದಿದೆ ಅಂತ ಲೇವಡಿ ಮಾಡಿದ್ರು. ಜನ ಬಹಳ ವಿರುದ್ಧವಾಗಿದ್ದಾರೆ ಅಂತ ಅದಕ್ಕೆ ಈ ರೀತಿ ಮಾಡಿದ್ದಾರೆ. ಈಗಾರು ಮುಂದಕ್ಕೆ ಸರಿ ಮಾಡ್ಕೊಳ್ಬೇಕು. ಬಟ್ ಈಗ ಮಾಡಿರೋದು ನಮಗೆ ಸಾಲದ. ಅಟ್ಲೀಸ್ಟ್ ಒಂದು 15,000 ಕೋಟಿ ಯಾರು ಕೊಡ್ಬೇಕಾಯ್ತು. ಡಿ ಕೆ ಶಿವಕುಮಾರ್ ಅವ್ರಿಗೆ ಅವ್ರಿಗೆ ಕನಸು ಬಿದ್ದಿತ್ತಂತೆ ಒಂದು 15 ದಿನದಿಂದ. ಅವ್ರ ತಮ್ಮ ಸೋತೋದಂಗೆ. ಕಾಂಗ್ರೆಸ್ ನಾಯಕರ ವಿರುದ್ಧ ಕಿಡಿಕಾರಿದ ಮಾಜಿ ಸಿಎಂ ಬಸವರಾಜ ಬೊಮ್ಮಾಯಿ, ಬರ ಪರಿಹಾರ ವಿಚಾರದಲ್ಲಿ ರಾಜಕೀಯ ಮಾಡೋದನ್ನ ಬಿಡಲಿ ಅಂತ ಗರಂ ಆದ್ರು. ಪ್ರಹ್ಲಾದ್ ಜೋಶಿ ಮಾತನಾಡಿ, ಬರ ಪರಿಹಾರವನ್ನ ನಾವು ಕೊಡೋದಿಲ್ಲ ಅಂತ ಎಲ್ಲೂ ಹೇಳಿಲ್ಲ ಅಂದ್ರು. ನಾವು ಕೊಡೋದಿಲ್ಲ ಅಂತ ಎಲ್ಲಿ ಹೇಳಿದೀವಿ? ನಾವು ಅದಕ್ಕೆ ಉತ್ತರ ಇಟ್ ಇಸ್ ರಾಂಗ್. ನೀವು ಹೇಳಿದ್ದು ನನಗೆ ಅರ್ಥ ಆಗಿದೆ. ಕೋರ್ಟಿಗೆ ಹೋಗಿದ್ದು ಅವರ ರಾಜಕೀಯ. ನಾವು SDRFದಲ್ಲಿ ನಾವು ಬಂದ ನಂತರ ಒಂದು ಪರಿವರ್ತನೆ ಮಾಡಿ ಅಡ್ವಾನ್ಸ್ ದುಡ್ಡು ಕೊಡ್ತಾ ಇದ್ದೀವಿ SDRFಕ್ಕೆ. ನಮ್ಮ ಕೇಂದ್ರ ಸರ್ಕಾರ ಯಾವಾಗಲೂ ಬರ ಪರಿಹಾರ ಕೊಡಲ್ಲ ಅಂತ ಹೇಳಿರಲಿಲ್ಲ. ಆದರೆ ಯಾವ ಫಾರ್ಮ್ಯಾಟಲ್ಲಿ ಕೊಡಬೇಕು, ಯಾವ ಸಮಯದಲ್ಲಿ ಕೊಡಬೇಕು, ಮತ್ತು ಯಾವ ಸಭೆಗಳಾಗಬೇಕು, ಅವುಗಳನ್ನೆಲ್ಲವನ್ನೂ ಕೂಡ ಮಾಡಬೇಕಾಗಿದೆ. ಇಷ್ಟು ದೊಡ್ಡ ಮೊತ್ತ ಒಂದೇ ಸತಿಗೆ ಬಿಡುಗಡೆ ಮಾಡೋದಕ್ಕಾಗಿ ನಾನು ಕೇಂದ್ರ ಸರ್ಕಾರಕ್ಕೆ ಅಭಿನಂದನೆ ಸಲ್ಲಿಸ್ತೇನೆ. ಇನ್ನಾದರೂ ಕಾಂಗ್ರೆಸ್ನವರು ಬರ ಪರಿಹಾರದಲ್ಲಿ ರಾಜಕಾರಣ ಮಾಡೋದು ಬಿಡಬೇಕು. ಕಾಂಗ್ರೆಸ್ ನಾಯಕರು ಬರ ಪರಿಹಾರ ಕಡಿಮೆ ಆಯ್ತು ಅಂತ ಹೇಳಿದ್ದಕ್ಕೆ ಮಾಜಿ ಸಿಎಂ ಕುಮಾರಸ್ವಾಮಿ ಕೇಳಿದಷ್ಟು ಕೊಡೋಕೆ ಆಗಲ್ಲ ಅಂತ ಕಿಡಿಕಾರಿದ್ರು. ಈ ಮಾತಿಗೆ ಉರಿದುರಿದು ಬಿದ್ದ ಡಿಸಿಎಂ ಡಿಕೆ, ನೀನೊಬ್ಬ ನಾಡದ್ರೋಹಿ ಅಂತೆಲ್ಲ ಕುಟುಕಿದ್ರು. ಸರ್ಕಾರಕ್ಕೆ
ಇಷ್ಟು ಸಾಕಾಗಲ್ಲ ಅಂದರೆ ಇವ್ರು ಕೇಳಿದಷ್ಟು ಕೂಡ ಕೊಡ್ತಾರಾ? ಕೇಳಿದಷ್ಟು ಕೊಡೋಕ್ಕೆ ಸಾಧ್ಯ ಇಲ್ಲ. ಈಗ ಇವರು ರಾಜ್ಯ ಸರ್ಕಾರದಿಂದ SDRF ದುಡ್ಡಾಗಿದ್ದು ಎಷ್ಟು ಕೊಟ್ಟವ್ರೆ? ಜನಗಳಿಗೆ 2,000 ರೂಪಾಯಿ ಕೊಟ್ಟಿದ್ದೀವಿ ಅನ್ನೋರು ಕೊಟ್ಟವ್ರೆ ಎಲ್ಲರಿಗೂ. ಹಿಂದಿಗಳ ಮನೆ ಆಸ್ತಿನ ದೇಶಕ್ಕೆಲ್ಲ ನಮ್ಮ ರಾಜ್ಯಕ್ಕೆ ದ್ರೋಹಿಗಳು ಯಾರು ಹೇಳಿದ್ರು ಕುಮಾರಸ್ವಾಮಿ ಅಷ್ಟೊತ್ತು ಮಾಡಬೇಕು ಸಾಕಿದ್ದು ಅಂತ ಹೇಳ್ಬಿಟ್ಟು. ಸೊ ಅದಕ್ಕೆ ನಾನು ಈ ಸಂದರ್ಭದಲ್ಲಿ ಹೇಳ್ತೀನಿ, ನೀನು ಒಬ್ಬ ನಾಡ ದ್ರೋಹಿ. ರಾಜ್ಯ ಸರ್ಕಾರದ ವಿರುದ್ಧ ಗುಡುಗಿದ ಮಾಜಿ ಸಚಿವ ಸಿಟಿ ರವಿ ಕಾಂಗ್ರೆಸ್ಗೆ ರೈತರ ವಿಷಯದಲ್ಲಿ ರಾಜಕಾರಣ ಮಾಡಬೇಕೆಂಬ ಆಸಕ್ತಿ ಇತ್ತು. ಓರ್ವ ಸಚಿವ ಹಣಕ್ಕಾಗಿ ರೈತರು ಆತ್ಮಹತ್ಯೆ ಮಾಡಿಕೊಳ್ತಾರೆ ಎಂದಿದ್ರು. ಹಣಕ್ಕಾಗಿ ಯಾರಾದರೂ ಆತ್ಮಹತ್ಯೆ ಮಾಡಿಕೊಳ್ತಾರಾ ಅಂತ ಆಕ್ರೋಶ ವ್ಯಕ್ತಪಡಿಸಿದ್ರು. ಇಷ್ಟೇ ಅಲ್ಲ, ಈಗ ಬಿಡುಗಡೆಯಾದ ಹಣವನ್ನಾದರೂ ಪ್ರಾಮಾಣಿಕವಾಗಿ ತಲುಪಿಸಿ ಅಂತ ಕಾಂಗ್ರೆಸ್ ನಾಯಕರಿಗೆ ಕುಟುಕಿದ್ದಾರೆ. ರಾಜ್ಯದಲ್ಲಿರುವಂತ ಕಾಂಗ್ರೆಸ್ ಸರ್ಕಾರಕ್ಕೆ ರೈತರ ನೆರವಿಗೆ ಬರಬೇಕು ಅನ್ನೋಕ್ಕಿಂತಲೂ ಈ ವಿಷಯದಲ್ಲಿ ರಾಜಕಾರಣ ಮಾಡಬೇಕು ಅನ್ನುವಂಥ ಆಸಕ್ತಿಯೇ ಅವರಿಗೆ ಹೆಚ್ಚಾಗಿತ್ತು. ಈಗ ಬಿಡುಗಡೆ ಮಾಡಿರುವ ಹಣವನ್ನಾದರೂ ಪ್ರಾಮಾಣಿಕವಾಗಿ ತಲುಪಿಸಿ. ಬಿಜೆಪಿ ಏನೇ ಸಮರ್ಥಿಸಿಕೊಂಡರೂ ಜಗ್ಗದ ಕಾಂಗ್ರೆಸ್ ಕೇಂದ್ರದ ವಿರುದ್ಧ ಮತ್ತೆ ಬರ ಪರಿಹಾರ ಯುದ್ಧ ಸಾರಿದೆ. ಇಂದು ಮತ್ತೆ ವಿಧಾನಸೌಧದ ಗಾಂಧಿ ಪ್ರತಿಮೆ ಬಳಿ ಪ್ರತಿಭಟನೆಗೆ ಸಿಎಂ ಕರೆ ಕೊಟ್ಟಿದ್ದಾರೆ. ಹೇಳಿ ಕೇಳಿ ಬರಗಾಲ ಅಂತ ಅಂದ್ರೆ ಥಟ್ ಅಂತ ನೆನಪಾಗೋದೇ ಉತ್ತರ ಕರ್ನಾಟಕ. ಉತ್ತರ ಭಾಗದಲ್ಲಿ 2ನೇ ಹಂತದ ಮತದಾನ ಬಾಕಿ ಇದೆ. ಹೀಗಿರುವಾಗ ಕಾಂಗ್ರೆಸ್ ಇದನ್ನೇ ಅಸ್ತ್ರ ಮಾಡಿಕೊಂಡಿದ್ದು 2ನೇ ಹಂತದ ಚುನಾವಣೆಯ ಬಡಿದಾಟಕ್ಕೆ ಬರ ಪರಿಹಾರದ ದುಡ್ಡೇ ವೇದಿಕೆಯಾಗಿದೆ.